ಭೂತದ ಬೆನ್ನ ಹಿಂದೆ ರಾಮಣ್ಣಯ್ಯ ಅತ್ಯಂತ ಆದರ ಉತ್ಸಾಹಗಳಿಂದ ಚಂದ್ರಯ್ಯನ ಉಪಚಾರದಲ್ಲಿ ತೊಡಗಿದ. ಅಳಿಯನನ್ನು ಒಲಿಸಿಕೊಳ್ಳಲು ಲೋಕರೂಢಿ ಏನೆಲ್ಲ ಹೇಳುತ್ತದೆಯೋ ಅದೆಲ್ಲ ಮಾಡಿದ. ಅರ್ಧ ಪಾವಿನ ಹೊಟ್ಟೆಯ ಮುಂದೆ ಒಂದು ಸೇರು ಉಪ್ಪಿಟ್ಟು ಸುರಿಸಿದ. ಒಂದು ಕೊಡ ಕಾಫಿ ಸಲ್ಲಿಸಿದ. ಎಲೆ ಅಡಿಕೆ ತಿನ್ನದವನ ಮುಂದೆ ತಾಂಬೂಲದ ಹರಿವಾಣವನ್ನು ಇರಿಸಿದ. ಆಮೇಲೆ ಎಳನೀರನ್ನು ತೆಗೆಸಲೆ ಎಂದು ಕೇಳಿದ. ಚಂದ್ರಯ್ಯ ಭಾವಿ ಅಳಿಯನಾಗಿ ಹೋದುದು ಇದು ಮೊದಲನ ಬಾರಿಗೆ. ಅವನಿಗೆ ಗೆಳೆತನದ ಹದವಾದ ಇಲ್ಲವೇ ತುಸು ಹದವೇರಿದ ಉಪಚಾರ ತಿಳಿದಿತ್ತು. ಆದರೆ ಭಾವಿ ಮಾವನು ಭಾವಿ ಅಳಿಯನಿಗೆ ತೋರಿಸುವ ಹದಮೀರಿದ ಉಪಚಾರ ತಿಳಿದಿರಲಿಲ್ಲ. ಅದು ಮನಸ್ಸಿನಲ್ಲಿ ಅಳಿಯನಾಗುವ ಕಲ್ಪನೆಯೂ ಇದ್ದಿಲ್ಲವಾದುದರಿಂದ ಅವರ ಉಪಚಾರವನ್ನು ಕಂಡು ನಕ್ಕು, ರಾಮಣ್ಣಯ್ಯ, ನಾನು ಭೂತ ನೋಡಲು ಬಂದವನು. ನೀವು ನನ್ನನ್ನೇ ಭೂತ ಎಂದು ತಿಳಿದು ಈ ಕೋಲ ಕೊಟ್ಟರೆ ಹೇಗೆ ಎಂದು ಕೇಳಿದನು. ಅವನ ಮಾತಿನ ಸೂಕ್ಷ್ಮ ರಾಮಣ್ಣಯ್ಯಗೆ ಹೊಳೆಯದೆ ಬೆರಗಾದ್ದನ್ನು ಕಂಡು, ರಾಮಣ್ಣಯ್ಯ, ಯಾರಾದರೂ ಇಷ್ಟು ಉಪ್ಪಿಟ್ಟು ತಿಂದಾರೇ? ಇಷ್ಟೊಂದು ಕಾಫಿ ಕುಡಿದಾರೆ? ಎಮ್ಮೆಗೆ ಇಷ್ಟು ಅಕ್ಕಚ್ಚು ಕೊಟ್ಟರೆ ಬೋರಲಿಕ್ಕಿಲ್ಲ ಏನು? ಇದುವರೆಗೆ ಬರಲಿಲ್ಲವೆಂದು ಯಾವತ್ತೂ ಉಪ್ಪಿಟ್ಟನ್ನು ವಸೂಲಿ ಕೊಟ್ಟ ಹಾಗೆ ಕಾಣುತ್ತದೆ ಎಂದ. ಆ ಬಳಿಕ ರಾಮಣ್ಣಯ್ಯನ ಉತ್ತರವನ್ನು ಕಾಯಲೂ ಇಲ್ಲ. ಅವನ ಕೈಯನ್ನು ಹಿಡಿದು, ನಿಮ್ಮ ಊರನ್ನೆಲ್ಲ ನೋಡಿ ಬರುವ ಎಂದು ಎಳೆದ. ರಾಮಣ್ಣಯ್ಯ ಆಯಿತು ಎಂದು ಒಳಗೆ ಹೋದ. ಏನು, ನಿಮ್ಮ ಊರಿಗೊಂದು ಸ್ಪೆಷಲ್ ಡ್ರೆಸ್ಸು ಬೇಕೇ? ರಾಮಣ್ಣಯ್ಯ ಒಳಗಿನಿಂದಲೇ, ಸ್ಪೆಷಲ್ ಡ್ರೆಸ್ಸು ಎಂಥದೂ ಇಲ್ಲ, ಈಗ ಬಂದೆ. ರಾಮಣ್ಣಯ್ಯ ಒಳಗೆ ಹೋದುದು ಮಧ್ಯಾಹ್ನ ಊಟಕ್ಕೆ ಇಂತಿಂತದು ಮಾಡು ಎಂದು ಹುಕುಂ ಮಾಡಲಿಕ್ಕೆ. ಅದು ತಿಳಿಯುತ್ತಲೇ ಹೊರಗಿಂದಲೇ, ಚಂದ್ರಯ್ಯ, ಅಮ್ಮ, ಏನೂ ಹೆಚ್ಚು ಬೇಡ. ಒಂದು 10 ಬಗೆ ಪಲ್ಯ, 5 ಬಗೆ ಹುಳಿ, ಒಂದು ಸಾರು, ಒಂದು 6-8 ಕಜ್ಜಾಯ, ಒಂದು ಗುಡಾಣ ಪಾಯಸ, ಇಷ್ಟನ್ನು ಮಾಡಿದರೆ ಸಾಕು. ಬೇಕಾದರೆ ಒಂದು 100 ಮಂದಿ ಬ್ರಾಹ್ಮಣರಿಗೂ ಹೇಳಿಬಿಡಿ. ಒಂದು ಸಂತರ್ಪಣೆ ನಡೆಯಲಿ ಎಂದ. ಆ ಮಾತಿಂದ ರಾಮಣ್ಣಯ್ಯನಿಗೆ ನಾಚಿಕೆಯಾಗಿ, ಏನೂ ಮಾಡಿಸುವುದಿಲ್ಲ, ನಿತ್ಯದ ಊಟ ತಿಳಿಯಿತೇ ಎಂದು ಹೊರಕ್ಕೆ ಬಂದ. ಮಧ್ಯಾಹ್ನ 12 ಗಂಟೆ ತನಕ ಚಂದ್ರಯ್ಯನನ್ನು ಕೂಡಿಕೊಂಡು ರಾಮಣ್ಣಯ್ಯ ತಮ್ಮೂರಿನ ಪರಿಭ್ರಮಣೆ ಮಾಡಿದ. ಹೊರಬಿದ್ದೊಡನೆಯೇ ಚಂದ್ರಯ್ಯನು, ಅದು ಯಾವ ಗುಡ್ಡ? ಭೂತದ ಸೂಡಿ ಗಂಟೆ ಕೇಳಿಸುವುದು ಎಂದಿರಲ್ಲ ಎಂದು ಪ್ರಶ್ನಿಸಿದ. ಅದು ಸ್ವಲ್ಪ ದೂರದಲ್ಲಿದೆ ಎಂದು ರಾಮಣ್ಣ ಹೇಳಿದ. ಸರಿ, ಅವನ ಹಠವನ್ನು ಸಹಿಸದೆ ಆ ಗುಡ್ಡದ ತನಕವೂ ಹೋದ. ಗುಡ್ಡವನ್ನು ಏರಿದರು. ರಾಮಣ್ಣಯ್ಯ ಹಗಲಿಗೂ ಆ ಗುಡ್ಡ ಏರಿದವರಲ್ಲ. ಅದರ ಮೇಲೆ 3 ಆಲ, 1 ಅಶ್ವತ್ಥದ ಮರಗಳಿವೆ ಎಂದು ಕೇಳಿದ್ದರು. ಯಾರೊಡನೆ ಮಾತನಾಡುವುದಾದರೂ 3 ಆಲದ ಮರ, 1 ಅಶ್ವತ್ಥದ ಮರಬಾಯಿಂದ ತಪ್ಪುತ್ತಿರಲಿಲ್ಲ. ಆದರೆ ಈಗ ಸ್ಥಳ ತನಿಖೆ ಮಾಡಲಾಗಿ 1 ಆಲದ ಮರ ಮಾತ್ರ ಉಳಿದಿತ್ತು. ಉಳಿದ 3 ಮರಗಳ ಬದಲು ಹಲವು ಕಾಸರಕ, ಚಾಕಟೆ ಮರಗಳೂ ಬೆಳೆದಿದ್ದುವು. ದಾರಿಯಲ್ಲಿ ಹೋಗುತ್ತಿದ್ದಾಗಲೂ ಅಲ್ಲಿನ 3 ಆಲದ ಮರ, 1 ಅಶ್ವತ್ಥದ ಮರಗಳ ಲೆಕ್ಕ ಬಂದಿತ್ತು. ಆದುದರಿಂದ ಗುಡ್ಡವೇರಿದ ಬಳಿಕ ಅಲ್ಲಿನ ಬರಿಯ 1 ಆಲದ ಮರವನ್ನು ಕಂಡು ಚಂದ್ರಯ್ಯನು, ಇಲ್ಲಿನ ಮರಗಳನ್ನು ಕಿತ್ತುಕೊಂಡು ಭೂತಗಳು ಬಿಡಾರ ಕಿತ್ತಿರಬೇಕು ಎಂದ. ಛೇ, ಗಾಳಿ ಮಳೆಗೆ ಮರ ಬಿದ್ದಿರಬೇಕು. ನಾನು ಈ ಕಡೆಗೆ ಬಾರದೆ ವರ್ಷವೆಷ್ಟೋ ಆಯಿತು. ಏನು ಕೆಲಸ? ರಾತ್ರಿ ಭೂತ ಬರುವುದು ನಿಜವಷ್ಟೇ? ನೀನು ನಿಜಕ್ಕೂ ಹೋಗಬೇಕೆನ್ನುವುದಾದರೆ ಹೋಗುವ. ನಮ್ಮ ನಂಜನನ್ನು ಪುಟ್ಟನನ್ನು ಬರಲಿಕ್ಕೆ ಹೇಳುತ್ತೇನೆ. ಎಲ್ಲರೂ ಹೊರಟರೆ ಭೂತಗಳು ಹೊರಬೀಳದಿದ್ದರೆ ಅದೂ ನಿಜ. ಆದರೆ ಇಬ್ಬರೇ ಹೋಗಲು ಧೈರ್ಯ ಸಾಕೆ? ಧೈರ್ಯ? ನನಗೆ ಧೈರ್ಯ ಎಂದರೆ ನೀವು? ಆಗಲಿ ನೋಡುವ. ಈಗ ಬಿಸಿಲಾಯಿತು. ಮನೆಯಲ್ಲಿ ಗುಡಾಣ ತುಂಬ ಪಾಯಸ ಕಾದಿರಬೇಕು. ತಡವಾದೀತು. ಇಲ್ಲ ಮಹಾರಾಯ, ಪಾಯಸ ಮಾಡಬಾರದು ಎಂದು ತಾಕೀತು ಮಾಡಿದ್ದೇನೆ. ನಿನಗೆ ಆಗದಿದ್ದನ್ನು ನಾನೇಕೆ ಮಾಡಿಸುತ್ತೇನೆ? ನನಗೆ ಪರಮಾನ್ನ ಆಗದು ಎಂದು ಯಾರು ಹೇಳಿದರು? ಕಡಿಮೆ ಮಾಡಿದರೆ ಆಗದು ಅಷ್ಟೆ. ಒಂದು ಮಾಡಬಾರದು, ಕೈಮರಿಗೆಗಿಂತ ಕಡಿಮೆ ಬಡಿಸಬಾರದು. ಇಬ್ಬರೂ ನಗುತ್ತಾ ಮನೆಗೆ ಬಂದರು. ಬಿಸಿನೀರಿನ ಸ್ನಾನವಾಯಿತು. ಸ್ನಾನ ಮುಗಿಸಿ ಚಂದ್ರಯ್ಯ ಕೆಂಪಗಾಗಿ ಹೊರಬಿದ್ದ. ಬಿದ್ದವನೇ ಯಾವಾಗ ಒಕ್ಕೆತ್ತೂರಿನ ಕಂಬಳ ಎಂದು ಕೇಳಿದ. ರಾಮಣ್ಣಯ್ಯ, ಏನು ಕಂಬಳಕ್ಕೆ ಹೋಗಬೇಕೆ? ಒಕ್ಕೆತ್ತೂರಿನದು ಯಾವಾಗಲೋ? ಇಲ್ಲಿ ಹತ್ತಿರವೆಲ್ಲಿಯೂ ಕಂಬಳ ಇಲ್ಲ. ಅಯ್ಯೋ ದೇವರೇ ಗತಿ! ಇಷ್ಟು ಬಿಸಿ ನೀರು ಮಿಂದು ಕಂಬಳದ ಹೋರಿಯಂತೆ ಕೆಂಪಗಾದದ್ದು ವ್ಯರ್ಥವಾಯಿತು. ಸ್ನಾನವಾಗಿ ಊಟಕ್ಕೆ ಎಲ್ಲರೂ ಕುಳಿತರು. ಅಷ್ಟೊಂದು ಹೆಚ್ಚಿಗೆ ಪದಾರ್ಥಗಳನ್ನು ಮಾಡಿಲ್ಲವಾದರೂ ಹೆಂಗಸರು ತಾವು ತಿಳಿದ ಮಟ್ಟಿಗೆ ಮಾಡದೇ ಇರಲಿಲ್ಲ. ಹಲಸಿನ ಹಣ್ಣಿನ ಪಾಯಸವೂ ಇತ್ತು. ಸ್ನಾನ ಮಾಡುವಾಗ ಚಂದ್ರಯ್ಯನ ಮೂಗಿಗೆ ಅದರ ವಾಸನೆ ಬಡಿಯದಿರಲಿಲ್ಲ. ಊಟಕ್ಕೆ ಪಾಯಸ ಬಡಿಸುತ್ತಲೇ ಚಂದ್ರಯ್ಯ, ನೋಡಿ ಪಾಯಸರು ಬಂದರು ಎಂದ. ರಾಮಣ್ಣಯ್ಯನೂ ನಕ್ಕ. ಊಟವಾಗಿ ಜಮಖಾನದ ಮೇಲೆ ಎಲೆ ಅಡಿಕೆ ತಿನ್ನುವ ಸೇವೆ ನಡೆಯಿತು. ಚಂದ್ರಯ್ಯನೂ ಮೆಲುಕಾಡಲು ಪ್ರಯತ್ನಿಸಿದ. ಊಟಕ್ಕೆ ಕುಳಿತಾಗ ಚಂದ್ರಯ್ಯ ಮನೆಯವರನ್ನೆಲ್ಲ ವಿಚಾರಿಸಿದ. ಆದರೆ ದೂರದ ಅವರ ಸಂಬಂಧ ಎಂಬ ಅಭಿಮಾನದಿಂದ
ಇದು ನನ್ನ ಅಜ್ಜಿ, ಇದು ಅಕ್ಕ, ಇದು ಮನೆಯವಳೆ. ಇದು ಆಚೆ ಮನೆ ರಾಧಕ್ಕನ ಮಗಳು. ಪಾಯಸ ಮಾಡಿದೆ ಎಂದು ಕರೆದಿರಬೇಕು. ಇದು ಅನ್ನುವಾಗ ಜಲಜಾಕ್ಷಿಯು ಆ ಕಡೆಯಿಂದ ಹಾದು ಹೋದಳು. ಚಂದ್ರಯ್ಯ, ಇದ್ಯಾರು ಮಗಳೇ ಎಂದು ಕೇಳಿದ. ಹೌದಪ್ಪ, ಒಬ್ಬಳೆ. ಗಂಡು ಮಕ್ಕಳಿಲ್ಲ, ಎಲ್ಲಿಗೆ ಕೊಟ್ಟಿದ್ದು? ಚಂದ್ರಯ್ಯನ ಪ್ರಶ್ನೆಗೆ ರಾಮಣ್ಣಯ್ಯನ ಎದೆ ತೀರ ಕುಸಿದು ಬಿಟ್ಟಿತು. ತನ್ನ ಮಗಳಿಗೆ ಮದುವೆಯಾಗಿಲ್ಲ ಎಂಬ ಕಲ್ಪನೆಯು ಚಂದ್ರಯ್ಯನಿಗೆ ಏಕೆ ಬರಲಿಲ್ಲವೋ ಅವನಿಗೆ ತಿಳಿಯದು. ಅವಳಿಗೆ, ಜಲಜಾಕ್ಷಿಗೆ ಮದುವೆ ಇನ್ನೂ ಇಲ್ಲ, ಅದೇ ಯೋಚನೆಯಲ್ಲಿದ್ದೇನೆ ಎಂದರು. ಚಂದ್ರಯ್ಯ ಜಲಜಾಕ್ಷಿಯನ್ನು ಎಲ್ಲರನ್ನೂ ಕಾಣುವಂತೆ ಕಂಡ ಸುಮ್ಮಗಾದ. ಅವಳಿಗೆ ಎಂದು ಅದಕ್ಕೆ ಜಲಜಾಕ್ಷಿ ಎಂಬ ಹೆಸರನ್ನು ಸೇರಿಸಿದರೆ ಹುಡುಗಿ ಚೆನ್ನಾಗಿ ಕಂಡಾಳು ಎಂದು ರಾಮಣ್ಣಯ್ಯ ತಿಳಿದಿರಬೇಕು. ಆದರೂ ಆ ಒಗ್ಗರಣೆ ವ್ಯರ್ಥವಾಯಿತು. ಮಧ್ಯಾಹ್ನ ಕಳೆಯಿತು. ರಾತ್ರಿ ಊಟವಾಯಿತು. ನಂಜಪ್ಪ, ಪುಟ್ಟ ಇಬ್ಬರೂ ಬಂದು ಕಾದಿದ್ದರು. ಚಂದ್ರಯ್ಯ ಹೊರಡುವ ಎಂದ. ಮನೆಯ ಹೆಂಗಸರಿಗೆ ಅದೇನೋ ತಿಳಿಯದು. ರಾಮಣ್ಣಯ್ಯನ ಹೆಂಡತಿ ಗಂಡನನ್ನು ಕರೆದು ಕಿವಿಯಲ್ಲಿ, ಅಯ್ಯೋ, ರಾತ್ರಿಯೇ ಊರಿಗೆ ಹೋಗಬೇಕಂತೇನು ಎಂದಳು. ಊರಿಗಲ್ಲ, ಇನ್ನೊಂದೆರಡು ಗಂಟೆಯಲ್ಲಿ ಬರುತ್ತೇವೆ ಎಂದು ಹೇಳಿದ. ಬಳಿಕ ಎಲ್ಲರೂ ಕೈಯಲ್ಲಿ ಒಂದೊಂದು ಸೂಟೆಯನ್ನು ಹಿಡಿದು ಹೊರಟರು. ಬರದಿಂದ ಸಾಗಿದರು. 1 ತಾಸಿನಲ್ಲಿ ಹಳ್ಳಿಯ ಅಡ್ಡತಿಡ್ಡದ ಕಾಲುಹಾದಿ ಸುತ್ತಿ ಗುಡ್ಡದ ಬುಡ ಬಂದಿತು. ನಿಜಕ್ಕೂ ಆಗ ಗುಡ್ಡದ ತುದಿಯಲ್ಲಿ 4 ಸೂಟೆ ಹಿಡಿದು ಹೊರಟರು. ಬರದಿಂದ ಸಾಗಿದರು. 1 ತಾಸಿನಲ್ಲಿ ಹಳ್ಳಿಯ ಅಡ್ಡತಿಡ್ಡದ ಕಾಲುಹಾದಿ ಸುತ್ತಿ ಗುಡ್ಡದ ಬುಡ ಬಂದಿತು. ನಿಜಕ್ಕೂ ಆಗ ಗುಡ್ಡದ ತುದಿಯಲ್ಲಿ 4 ಸೂಟೆಗಳು ಸಂಚರಿಸುವುದು ಕಾಣಿಸಿತು. ರಾಮಣ್ಣಯ್ಯ ಬಲು ಹಿಗ್ಗಿನಿಂದ, ನಾನು ಅಂದದ್ದು ಸುಳ್ಳೇ, ಸೂಟ ನೋಡಬಾರದೆ. ಇನ್ನು 2 ಗಳಿಗೆ ಕಾದು ಕುಳಿತರೆ ಗಂಟೆ ಧ್ವನಿಯೂ ಕೇಳಿಸಿತು. ನಂಜಪ್ಪ, ಅಯ್ಯೋ, ನಾನು ಎಷ್ಟೋ ಸಾರಿ ಗಂಟೆ ಸ್ವರ ಕೇಳಿದ್ದೇನೆ, ಸೂಟೆ ಕಂಡದ್ದು ಮಾತ್ರ ಇವತ್ತು. ಚಂದ್ರ ಮೇಲೆ ಹೋಗಿದ್ದೀಯಾ ನೀನು? ನಂಜ ಮೇಲೆ ನನಗೇನು ಕೆಲಸ? ಪುಟ್ಟ ಮೇಲೆ ಹೋದರೆ ಆಯಿತು, ಚಂದ್ರ ಈಗ ಹೋಗುವ ಮೇಲೆ ಹೋಗುವ ದಾರಿ ಇದೆ ಅಲ್ಲವೇ? ನಂಜ, ಪುಟ್ಟರಿಗೆ ಇವರು ಬಂದ ಉದ್ದೇಶ ತಿಳಿಯಿತು. ಆಗ ಅವರು ಬೇಡವೆಂದು ಬಲವಂತ ಮಾಡಿದರು. ಚಂದ್ರಯ್ಯ, ನೀವಿಲ್ಲಿ ಕಾದು ಕುಳಿತಿರಿ, ನನಗೆ ಗಾಬರಿಯಾದರೆ ನಿಮ್ಮನ್ನೂ ಕರೆಯುತ್ತೇನೆ ಎಂದು ಹೇಳಿ ಹೊರಟನು. ರಾಮಣ್ಣಯ್ಯಗೆ ಮೇಲೆ ಹೋಗುವ ಧೈರ್ಯವಿರಲಿಲ್ಲ. ಚಂದ್ರಯ್ಯನನ್ನು ಹಿಂಬಾಲಿಸದೆ ಮಾರ್ಗವಿಲ್ಲ. ಹಾಗಾಗಿ ಅವನ ಹಿಂದೆಯೇ ರಾಮ ರಾಮ ಎನ್ನುತ್ತಾ ಹೊರಟ. ಚಂದ್ರಯ್ಯ ಗುಡ್ಡದ ಮೇಲಿನ ಸೂಟೆ ಬೆಳಕುಗಳ ಮೇಲೆ ಕಣ್ಣಿಟ್ಟು ಚಲಿಸಿದ. ಆದರೆ ಸ್ವಲ್ಪ ಹೊತ್ತಿನಲ್ಲಿ ಅದು ಮಾಯವಾಯಿತು. ಇಬ್ಬರೂ ಬೆಟ್ಟದ ತುದಿಯನ್ನು ಏರಿದರು. ಒಂಟಿ ಆಲದ ಮರ ಸಮೀಪಿಸಿತು. ಅಲ್ಲಿಯ ತನಕ ಹೋಗುವುದು ಬೇಡವೆಂದು ರಾಮಣ್ಣಯ್ಯ ಹಠ ಹಿಡಿದರೂ ಚಂದ್ರಯ್ಯ ಅಲ್ಲಿಗೆ ಹೋದ. ಅಲ್ಲಿ ಏನೂ ಕಾಣಿಸಲಿಲ್ಲ. ಅರೆ ತಾಸಿನಲ್ಲಿ ಏನೋ ಗಂಟೆ ಧ್ವನಿಯಂತೆ ಕೇಳಿಸಿತು. ನಿಜ, ರಾಮಣ್ಣಯ್ಯನ ಎದೆ ಬಡಿಯತೊಡಗಿತು. ಮೆಲ್ಲನೆ ಚಂದ್ರಯ್ಯನ ತೋಳನ್ನು ತಬ್ಬಿ, ಚಂದ್ರಯ್ಯ, ಕೇಳುವುದಿಲ್ಲವೇ? ಕಿವಿಗೊಡು, ಗಂಟೆಯ ಸ್ವರ, ಅದು ಗಣಗಳು ಬಾರಿಸುವುದು. ಭೂತವಲ್ಲ, ಭೂತ ಬೇರೆ, ಗುಣ ಬೇರೆ ಎಂದ. ಚಂದ್ರಯ್ಯನಿಗೂ ಧ್ವನಿ ಕೇಳಿಸಿತು. ಆದರೆ ಅಂಥ ಸ್ವರ ಹಲವು ಸಾರಿ ಅವನು ಕೇಳಿದ್ದು ಎಲ್ಲಿ ಎಂದು ನೆನಪು ಮಾಡಿಕೊಂಡು ನಗು ಬಂದಿತು. ಇದೇನೋ ನಿಮ್ಮ ಗಂಟೆ? ಇದೊಂದು ಜಾತಿಯ ಹುಳು, ತೀರ್ಥಳ್ಳಿ ಆಗುಂಬೆಗೆ ಹೋದರೆ ಕಾಡು ತುಂಬ ಮಳೆಗಾಲದಲ್ಲಿ ಇದೇ ಹುಳುವಿನ ಸದ್ದು ಎಂದನು. ರಾಮಣ್ಣಯ್ಯ ನಂಬಲಿ ನಂಬದಿರಲಿ ಮಾತನಾಡಲಿಲ್ಲ. ಇನ್ನು ಮನೆ ಸೇರುವ ತನಕ ಮಾತನಾಡುವಂತೆಯೂ ಇಲ್ಲ. ಚಂದ್ರಯ್ಯ, ತುಸು ಸಮಯ ಕಾದು ಕುಳಿತಿರೋಣ, ಆಮೇಲೆ ಮರಳಿದ ರಾಯಿತು ಎಂದ. ಆದರೆ ರಾಮಣ್ಣಯ್ಯ ಒಮ್ಮೆಗೆ, ಓ, ಅಲ್ಲಿ ಕೆಳಗೆ ಬಯಲಲ್ಲಿ ಎಂದ. ನಿಜ, ಕೆಳಗಿನ ಬಯಲಲ್ಲಿ 5-6 ಬೆಳಕುಗಳು ಸಂಚರಿಸುತ್ತಿದ್ದುವು. ಚಂದ್ರಯ್ಯ ಮೊದಲು ಕಂಡ ದೀವಿಗೆಗಳನ್ನು ಎಣಿಸಿದ. ಆರಿದ್ದುವು, ಈಗಲೂ 6 ಇವೆ. ಅದನ್ನು ಕಂಡ ರಾಮಣ್ಣನೊಡನೆ, ಕೆಳಗೆ ಮನೆಗಳಲ್ಲವೇ ಎಂದು ಪ್ರಶ್ನಿಸಿದ. ಇದೆ, ಆದರೂ ದರಿದ್ರ ಬಯಲು, ಮಧ್ಯಾಹ್ನವೆಂದಿಲ್ಲ, ರಾತ್ರಿಯೆಂದಿಲ್ಲ, ಭೂತಗಳು ಯಾವಾಗಲೂ ಇರುತ್ತವೆಯಂತೆ ಎಂದನು. ಚಂದ್ರಯ್ಯ ಈ ಬೆಳಕು ಗಂಟೆಗಳ ಧ್ವನಿಗಳಿಂದ ತೃಪ್ತಿ ಹೊಂದದಾದ. ಅವರಿಬ್ಬರೂ ಮರಳಿದರು. ಗುಡ್ಡವನ್ನು ಇಳಿದರು. ನಂಜ, ಪುಟ್ಟರು ಕುಳಿತಲ್ಲೇ ನಿದ್ದೆ ತೂಗುತ್ತಿದ್ದರು. ಅವರು ನೆಲದಲ್ಲಿ ಇರಿಸಿದ್ದ ಸೂಟೆ ಉರಿದು ಮುಗಿದೂ ಹೋಗಿತ್ತು. ಅವರನ್ನು ಎಚ್ಚರಿಸಿ ಎಲ್ಲರೂ ಮನೆಗೆ ಹಿಂದೆರಳಿದರು. ಮರುದಿವಸ ಬೆಳಿಗ್ಗೆ ಚಂದ್ರಯ್ಯ ಸೈಕಲ್ಲಿಗೆ ಕೈ ಹಾಕಿದೊಡನೆ ರಾಮಣ್ಣಯ್ಯ, ಮಧ್ಯಾಹ್ನ ಊಟ ಮಾಡಿ ಎಂದು ಬಲವಂತಪಡಿಸಿದ. ಚಂದ್ರಯ್ಯನಿಗೆ ಭೂತ ಕಾಣಲು ಸಿಗಲಿಲ್ಲ ಎಂಬ ಅಸಮಾಧಾನ. ಮನಸ್ಸು ಎಲ್ಲೆಲ್ಲೋ ಚಲಿಸುತ್ತಿತ್ತು. ಈಶ್ವರ ಭಟ್ಟರ ಬೆಳ್ಳಕ್ಕನು ಹೀಗೇ ಇರಬೇಕು ಎಂದುಕೊಂಡ. ಈ ಅಸ್ವಸ್ಥ ಮನಸ್ಸಿನಲ್ಲಿಯೇ ಮಧ್ಯಾಹ್ನದ ತನಕ ಅಲ್ಲಿ ಉಳಿಯಲು ಒಡಂಬಟ್ಟ. ಊಟ ಮುಗಿದು ಮನೆಯವರನ್ನು ಬೀಳ್ಕೊಡುವಾಗ ಮನೆಯ ಅಜ್ಜಿಯನ್ನು ಕಾಣಲು ಹೋದ. ಅವಳು, ಚಂದ್ರ, ನಿನಗೆ ನೆನಪಿಲ್ಲ ಮಗು?
ನಿನ್ನ ಅಪ್ಪನನ್ನು ತಾಯಿ ಮನೆಯಲ್ಲಿ 1 ವರ್ಷ ತೊಡೆಯ ಮೇಲಿರಿಸಿಕೊಂಡು ನಾನು ಆಡಿಸಿದ್ದೆ. ನೀನಾಗ ಎಲ್ಲಿದ್ದೀ? ಈಗ ಮುದುಕಿಗೆ ನೆನಪಿರಲಿ. 80-90 ಆಯಿತು. ಸಾಯುವ ಮುದುಕಿಯ ಒಂದು ಮಾತು ನಡೆಯಿಸು. ನಿನಗೆ ರಾಮಣ್ಣ ಹೇಳಿರಬಹುದು. ಚಂದ್ರಯ್ಯನು ಏನು ಎಂದು ಕೇಳಲು ಆಕೆ ಜಲಜಾಕ್ಷಿ ಪಾಪ ಮದುವೆಯಾಗಿಲ್ಲ ಎಂದಳು. ಚಂದ್ರಯ್ಯ ಅಷ್ಟನ್ನೂ ಕೇಳಿ ಊರಿಗೆ ಹಿಂದಿರುಗಿದ.